ಅದು 2024 ಆಗಸ್ಟ್ 31ನೇ ತಾರೀಕು ತುಂತುರು ಮಳೆಯಿಂದ ಆರಂಭವಾಗಿ ಇದ್ದಕ್ಕಿದ್ದ ಹಾಗೆ ಭಾರಿ ಪ್ರಮಾಣದ ಮೇಘ ಸ್ಫೋಟ ಅಲ್ಲಿ ಆಗಿತ್ತು. ಇದಕ್ಕೆ ಕಾರಣ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದ ಚಂಡಮಾರುತದೊಂದಿಗೆ ಮೋಡಗಳು ಇಡೀ ನಗರವನ್ನೇ ಆಕ್ರಮಿಸಿಬಿಟ್ಟಿದ್ದವು. ನೋಡುತ್ತಲೇ ಒಂದೇ ಸಮನೆ ಭಯಾನಕ ರಣಭಯಂಕರ ಮಳೆ ಪ್ರಾರಂಭವಾಗಿತ್ತು. ಮುಂದಿನ 1 ಗಂಟೆಯಲ್ಲಿ ಇಡೀ ನಗರವೇ ಮುಳುಗಿ ಹೋಗಿತ್ತು. ಅಷ್ಟರಲ್ಲಿ ಸುಮಾರು 35 ಜನ ಸಾವನ್ನಪ್ಪಿದ್ದರು. 3 ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದರು. ಅವತ್ತು ಆದ ಆ ಮೇಘ ಸ್ಫೋಟದಿಂದ ಕನಿಷ್ಠ ಪಕ್ಷ 1 ಲಕ್ಷಕ್ಕಿಂತ ಹೆಚ್ಚು ಜನರು ಸಾವು ಆಗುವ ಸಂಭವವಿತ್ತು. ಆದರೆ ಅದೇನು ಚಮತ್ಕಾರವೋ ಅದೇನು ಪವಾಡವೋ ಗೊತ್ತಿಲ್ಲ. ಆ ನಗರದಿಂದ ನೀರು ಸ್ವಲ್ಪ ಸಮಯದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಗುತ್ತದೆ. ಇದನ್ನು ಕಂಡಂತಹ ಹಲವಾರು ಹವಾಮಾನ ತಜ್ಞರು ಕೂಡ ದಂಗಾಗಿ ಹೋಗಿದ್ದರು. ಹೌದು, ಅಲ್ಲಿ ನಡೆದಿತ್ತು ಆ ದೇವಿಯ ಚಮತ್ಕಾರ. ಆ ನಗರವನ್ನ ತನ್ನ ಭಕ್ತರನ್ನ ಉಳಿಸಲು ಕಲಿಯುಗದಲ್ಲೂ ಕೂಡ ದೇವಿಯು ಚಮತ್ಕಾರ ಮಾಡಿದ್ದಳು. ಹೌದು, ಅವಳೇ ಆ ನಗರದ ಊರ ದೇವತೆ ಕನಕದುರ್ಗ. ಈ ಸುದ್ದಿ ಕೇಳಿ ಆತಂಕದಲ್ಲಿದ್ದಂತಹ ಮುಖ್ಯಮಂತ್ರಿ ಕೂಡ ಓಡೋಡಿ ಬಂದು ನೋಡುವಷ್ಟರಲ್ಲಿ ಇಲ್ಲಿ ಚಮತ್ಕಾರವೇ ನಡೆದಿತ್ತು. ಹೌದು ಸ್ನೇಹಿತರೆ, ಇಂಥದೊಂದು ಘಟನೆ ಆಗಸ್ಟ್ 31ನೇ ತಾರೀಕು 2024ರಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದಿತ್ತು. ಮಾಹಿತಿಯ ಪ್ರಕಾರ ಇದರ ಬಗ್ಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದರು ಎನ್ನುವುದು ಆಮೇಲೆ ಗೊತ್ತಾಗಿದೆ. ಆದರೆ ಇದರ ಬಗ್ಗೆ ಎಷ್ಟೋ ಜನ ಅಲಕ್ಷ್ಯ ತೋರಿದ್ದು ಇದಕ್ಕೂ ಒಂದು ಕಾರಣವಾಗಿದೆ. ಅಷ್ಟಕ್ಕೂ ಆ ವಿಜಯವಾಡ ಕನಕದುರ್ಗ ದೇವಿಯ ಚಮತ್ಕಾರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮೊದಲು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ತಪ್ಪದೆ ನೋಡಿ. ವಿಜಯವಾಡ ಕನಕದುರ್ಗ ದೇವಸ್ಥಾನ ಎಂದು ಹೆಸರು ಕೇಳಿದಾಗ ನಮಗೆಲ್ಲ ನೆನಪಾಗುವುದೇ ದುರ್ಗಾದೇವಿ. ಈ ದೇವಸ್ಥಾನ ಇಂದ್ರಕಿಲಾದ್ರಿ ಪರ್ವತದಲ್ಲಿದೆ ಮತ್ತು ಕೃಷ್ಣಾ ನದಿ ದಡದಲ್ಲಿ ಹೊಳೆಯುವ ಈ ದೇವತೆಯನ್ನ ಕೊಂಗು ಬಂಗಾರ ಎಂದು ಕೂಡ ಕರೆಯಲಾಗುತ್ತದೆ. ಇದು ಎಲ್ಲಾ ಭಕ್ತರ ಇಷ್ಟಾರ್ಥವನ್ನ ಪೂರೈಸುವ ಏಕೈಕ ದೇವಾಲಯವಾಗಿದೆ. ತಾಯಿ ದುರ್ಗೆಯನ್ನ ಮಹಿಷಾಸುರ ಮರ್ದಿನಿ ಎಂದು ಕೂಡ ಇಲ್ಲಿ ಕರೆಯುತ್ತಾರೆ. ರಾಕ್ಷಸ ಮಹಿಷಾಸುರನನ್ನು ಕೊಂದ ಕಾರಣದಿಂದಾಗಿ ಅಮ್ಮನಿಗೆ ಈ ಹೆಸರು ಬಂತು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇದು ಆಂಧ್ರ ಪ್ರದೇಶ ರಾಜ್ಯದ 2ನೇ ಅತಿ ದೊಡ್ಡ ದೇವಾಲಯವಾಗಿದೆ. ಅಮ್ಮನವರು ಇಲ್ಲಿ ಸ್ವಯಂ ನಿವೇದನೆಯಾಗಿ ಹೊರಹೊಮ್ಮಿದ್ದಾರೆ. ಮಹರ್ಷಿ ವ್ಯಾಸರು ಶ್ರೀದೇವಿ ಭಾಗವತದಲ್ಲಿ ವಿವರಿಸಿದಂತೆ ದುರ್ಗಾದೇವತೆಯನ್ನ ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ರಾಕ್ಷಸ ಮಹಿಷಾಸುರನ್ನು ಕೊಂದಿದ್ದರಿಂದ ಅಮ್ಮನಿಗೆ ಈ ಹೆಸರು ಬಂದಿದೆ. ದೇವಿ ಭಾಗವತದ ಪ್ರಕಾರ ವಿಜಯವಾಡ ಕನಕದುರ್ಗಮ್ಮ ದೇವಾಲಯವನ್ನ ಪಾಂಡವರ ಕಾಲದಲ್ಲಿ ಅರ್ಜುನನು ನಿರ್ಮಿಸಿದನು ಎನ್ನುವ ಉಲ್ಲೇಖ ಇದೆ. ಪಾಂಡವರಲ್ಲಿ ಒಬ್ಬನಾದ ಅರ್ಜುನನು ಇಂದ್ರಕಿಲಾದ್ರಿಯಲ್ಲಿ ತಪಸ್ಸು ಮಾಡಿ ಪರಮೇಶ್ವರನಿಂದಲೇ ಪಾಶುಪತಾಸ್ತ್ರವನ್ನ ಪಡೆದಿದ್ದನು. ಅವನು ತನ್ನ ಯುದ್ಧದಲ್ಲಿ ವಿಜಯಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿದ್ದ ಜಾಗವೇ ಇದಾಗಿದೆ. ಅದಕ್ಕಾಗಿ ಈ ಪಟ್ಟಣವನ್ನ ಮುಂದೆ ವಿಜಯವಾಡ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವ ದುರ್ಗಾ ಮಲ್ಲೇಶ್ವರ ದೇವಾಲಯವನ್ನ 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಎನ್ನುವ ಕೆಲವು ಪುರಾವೆಗಳಿವೆ. ಬಹುಕಾಲದ ನಂತರ ಬೇಜವಾಡ ಅಂದ್ರೆ ಈಗಿನ ವಿಜಯವಾಡವನ್ನು ಆಳುತ್ತಿದ್ದ ಕೃಷ್ಣಕುಂಡಿಯ ರಾಜನಾದ ಮಾಧವವರ್ಮ ಎಂಬ ರಾಜನ ದಂಪತಿಗಳಿಗೆ ಒಬ್ಬ ಮಗ ಜನಿಸುತ್ತಾನೆ. ತಂದೆಯಂತೆ ನೀತಿವಂತನೂ ನ್ಯಾಯವಂತನೂ ಸದ್ಗುಣವೂ ಆಗಿದ್ದರಿಂದ ಎಲ್ಲರೂ ಅವನನ್ನ ಇಷ್ಟಪಡುತ್ತಿದ್ದರು. ಆದರೆ ಒಂದು ದಿನ ರಾಜಕುಮಾರನು ಒಂದು ಕುದುರೆಯ ರಥದಲ್ಲಿ ಹೊರಡುತ್ತಾನೆ. ಆದರೆ ಅದನ್ನ ನಿಯಂತ್ರಿಸುವುದು ಅಷ್ಟು ಸುಲಭವಾಗಿರುವುದಿಲ್ಲ. ಆ ಸಮಯದಲ್ಲಿ ಆ ಪಟ್ಟಣದಲ್ಲಿ ಕೆಲವು ಹುಡುಗರು ಮಕ್ಕಳು ಸೇರಿ ರಸ್ತೆ ಮಧ್ಯದಲ್ಲಿಯೇ ಆಟವನ್ನ ಆಡುತ್ತಿರುತ್ತಾರೆ. ಮತ್ತೊಂದೆಡೆಗೆ ತನ್ನ ಇಚ್ಛೆಯ ಅನುಸಾರವಾಗಿ ಚಲಿಸುವ ಕುದುರೆಯ ರಥವನ್ನ ನಿಯಂತ್ರಿಸಲು ರಾಜಕುಮಾರ ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ. ಅದೇ ಸಮಯದಲ್ಲಿ ರಸ್ತೆ ಮಧ್ಯದಲ್ಲಿ ಆಡುತ್ತಿದ್ದ ಬಾಲಕ ರಥದ ಚಕ್ರ ಕೆಳಗೆ ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಬಾಲಕನ ತಾಯಿ ಆತನನ್ನ ಹೆಗಲ ಮೇಲೆ ಹೊತ್ತುಕೊಂಡು ರಾಜರ ಭೋಗವನ್ನ ಅನುಭವಿಸಬಹುದು, ಆದರೆ ಈ ರೀತಿ ಜನರ ಪ್ರಾಣ ತೆಗೆಯಬಾರದೆಂದು ಹಾಗೂ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅಳಲು ತೋಡಿಕೊಳ್ಳುತ್ತಾರೆ. ಆಗ ರಾಜ ಮಾಧವವರ್ಮನು ಈ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ಏನು ಅಂತ ತನ್ನ ನ್ಯಾಯಾಧೀಶರಲ್ಲಿ ಕೇಳುತ್ತಾನೆ. ಅಲ್ಲಿದ್ದ ನ್ಯಾಯಾಧೀಶರು ಸುದೀರ್ಘ ಚರ್ಚೆ ಮಾಡಿ
ಮರಣದಂಡನೆ ವಿಧಿಸಬೇಕೆಂದು ಹೇಳುತ್ತಾರೆ. ಆದರೆ ರಾಜಕುಮಾರ ಬೇಕು ಅಂತಾನೆ ಇಲ್ಲಿ ತಪ್ಪು ಮಾಡಿಲ್ಲ, ಇದು ಒಂದು ದುರ್ಘಟನೆ ಆಗಿದೆ, ಕೈಮೀರಿ ಹೋಗಿದ್ದ ಕಾರಣ ಶಿಕ್ಷೆಯನ್ನ ಕಡಿಮೆ ಮಾಡಬೇಕೆಂದು ನ್ಯಾಯಾಧೀಶರೇ ಹೇಳುತ್ತಾರೆ. ಆದರೆ ರಾಜ ಮಾಧವವರ್ಮ ಅದಕ್ಕೆ ಒಪ್ಪುವುದಿಲ್ಲ. ನ್ಯಾಯ ಯಾರಿಗಾದರೂ ಸರಿಯಾಗಿರಬೇಕು ಎಂದು ಹೇಳಿ ತನ್ನ ಸ್ವಂತ ಮಗನಿಗೆ ಮರಣದಂಡನೆಯನ್ನ ವಿಧಿಸುತ್ತಾನೆ. ರಾಜನ ಧರ್ಮಕ್ಕೆ ಕಾರ್ಯಕ್ಕೆ ಮೆಚ್ಚಿದ ದುರ್ಗಾ ಮಾತೆ ಬಾಲಕನನ್ನು ರಕ್ಷಿಸಿದ್ದು ಅಲ್ಲದೆ ಬೇಜವಾಡ ನಗರದಲ್ಲಿ ಕೆಲಕಾಲ ಕನಕ ಅಂದರೆ ಬಂಗಾರದ ಮಳೆಯನ್ನೇ ಸುರಿಸುತ್ತಾಳೆ. ಅಂದಿನಿಂದ ವಿಜಯವಾಡದಲ್ಲಿ ಕನಕದುರ್ಗಾ ದೇವಿಯನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ. ಅದರಲ್ಲೂ ಶರನ್ನವರಾತ್ರಿ ಎಂದು ದೇವಿಗೂ ಚಿನ್ನದ ಕವಚಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಕೃತಕ ಯುಗಕ್ಕೆ ಮುಂಚೆ ಕೀಲುದನೆಂಬ ರಾಕ್ಷಸನು ಅಮ್ಮನಿಗಾಗಿ ತಪಸ್ಸು ಮಾಡಿ ತನ್ನ ಹೃದಯದಲ್ಲಿ ಇರುವಂತೆ ತಾಯಿಯನ್ನ ಬೇಡಿಕೊಳ್ಳುತ್ತಾನೆ. ಅಮ್ಮನವರು ಕೀಳನನ್ನು ಪರ್ವತವಾಗಿ ನೀನು ನಿಲ್ಲು, ಮುಂದೆ ನಾನು ಕೃತಕ ಯುಗದಲ್ಲಿ ಒಬ್ಬ ರಾಕ್ಷಸನನ್ನು ಸಂಹರಿಸಿ ಈ ಪರ್ವತದ ಮೇಲೆ ನಿಲ್ಲುತ್ತೇನೆ ಎಂದು ವಾಗ್ದಾನ ಮಾಡುತ್ತಾಳೆ. ಮುಂದೆ ಕಿಲಾಡು ಕಿಲಾದ್ರಿಯಾಗಿ ತಿರುಗಿ ಅಮ್ಮನವರಿಗಾಗಿ ಕಾಯುತ್ತಾನೆ, ಅಂದ್ರೆ ಪರ್ವತನಾಗಿ ಕಾಯುತ್ತಾನೆ. ಮಾತಿನಂತೆ ಅಸುರನನ್ನು ಕೊಂದ ನಂತರ ದುರ್ಗಾದೇವಿಯು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇಂದ್ರ ಕಿಲಾದ್ರಿಯಲ್ಲಿ ಕಾಣಿಸಿಕೊಂಡು ಇಲ್ಲೇ ನೆಲೆಸಿದಳು ಎಂದು ಶಾಸನಗಳು ಹೇಳುತ್ತವೆ. ಇಂದ್ರದೇವನು ಇಲ್ಲಿ ದೇವಿಯನ್ನ ಪೂಜಿಸಲು ಆಗಾಗ ಬರುವುದರಿಂದ ಈ ಕಿಲಾದ್ರಿಯನ್ನ ಇಂದ್ರ ಕಿಲಾದ್ರಿ ಎಂದು ಕರೆಯಲಾಗುತ್ತದೆ. ಅಂದಿನಿಂದ ಈ ಪರ್ವತಕ್ಕೆ ಇಂದ್ರ ಕಿಲಾದ್ರಿ ಎಂದೇ ಹೆಸರು ಬರುತ್ತದೆ. ದೇವಾಲಯದಲ್ಲಿರುವ ದೇವಿಯ ಪ್ರತಿಮೆಯು ಸುಮಾರು 4 ಅಡಿ ಎತ್ತರವಿದೆ. ಬೆರಗುಗೊಳಿಸುವಂತಹ ಆಭರಣಗಳು ಮತ್ತು ಹೂಗಳಿಂದ ಅಲಂಕರಿಸಲ್ಪಟ್ಟಿದೆ. ಅಮ್ಮನವರ ಮೂರ್ತಿಗೆ 8 ತೋಳಗಳಿವೆ. ಒಂದೊಂದು ಕೈಗೂ ಒಂದೊಂದು ಆಯುಧವಿದೆ. ಅಮ್ಮ ಮಹಿಷಾಸುರ ಹೃದಯವನ್ನ ತ್ರಿಶೂಲದಿಂದ ಚುಚ್ಚುವ ಭಂಗಿಯಲ್ಲಿದ್ದಾಳೆ. ಈ ದೇವಾಲಯದಲ್ಲಿ ತಾಯಿ ಮಹಿಷಾಸುರ ಮರ್ದಿನಿಯು ಕನಕವರ್ಣದಿಂದ ಪ್ರಕಾಶಿಸಲ್ಪಟ್ಟಿದ್ದರಿಂದ ಈ ದುರ್ಗೆಯನ್ನ ಇಲ್ಲಿ ಕನಕದುರ್ಗ ಎಂದೇ ಕರೆಯುತ್ತಾರೆ. ಕನಕ ಅಂದರೆ ಚಿನ್ನ ಎಂದರ್ಥ. ಹಿಂದೆ ಆದಿಶಂಕರಾಚಾರ್ಯರು ತಮ್ಮ ಭಾರತ ಪ್ರವಾಸದಲ್ಲಿ ಕೆಲವು ಸಮಯವನ್ನ ವಿಜಯವಾಡದಲ್ಲಿ ಕಳೆದಿದ್ದರು ಹಾಗೂ ದೇವಿಯನ್ನು ಭೇಟಿ ಮಾಡಿ ಇಲ್ಲಿ ಶ್ರೀಚಕ್ರವನ್ನ ಪೂಜಿಸಿದ್ರು ಎನ್ನುವ ನಂಬಿಕೆ ಇದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ. ವಿಜಯವಾಡದಲ್ಲಿರುವ ಕನಕದುರ್ಗಾ ದೇವಿಗೆ ಪ್ರತಿ ವರ್ಷ ದಸರಾ ಉತ್ಸವದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಉತ್ಸವಗಳು ಇಲ್ಲಿ ವೈಭವದಿಂದ ನಡೆಯುತ್ತವೆ. ಈ ಉತ್ಸವದಲ್ಲಿ ದೇವಿಯನ್ನ ಪ್ರತಿದಿನ ವಿವಿಧ ಅವತಾರದಲ್ಲಿ ಭಕ್ತರು ಭೇಟಿ ಮಾಡುತ್ತಾರೆ. ಈ ನವರಾತ್ರಿಯಲ್ಲಿ ಬರುವ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರದಿಂದ ದಿನದಂದು ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ಸರಸ್ವತಿ ದೇವಿಯನ್ನ ವಿಶೇಷವಾಗಿ ಇಲ್ಲಿ ಅಲಂಕರಿಸಲಾಗುತ್ತದೆ. ಅಂದು ಸಾವಿರಾರು ಭಕ್ತರು ವಿದ್ಯಾರ್ಥಿಗಳು ಸೇರಿಕೊಳ್ಳುತ್ತಾರೆ. ಅದಲ್ಲದೆ ಅಂದು ಅಮ್ಮನವರ ಸನ್ನಿಧಿಯಲ್ಲಿ ಸಾಮೂಹಿಕ ಅಕ್ಷರ ಅಭ್ಯಾಸವೂ ಕೂಡ ನಡೆಯುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಭಕ್ತಾದಿಗಳು ದೇವಿಗಾಗಿ ಹರಕೆಯನ್ನ ಹೊತ್ತು ತಮ್ಮ ದೇಹವನ್ನ ಬೆತ್ತಲೆ ಮಾಡಿ ಮುಳ್ಳಿನ ಸರಪಣಿಗಳನ್ನ ತಮ್ಮ ದೇಹಕ್ಕೆ ಅಂಟಿಸಿಕೊಂಡು ದೇವಸ್ಥಾನದ ಸುತ್ತಲೂ ಉರುಳು ಸೇವೆಯನ್ನು ಕೂಡ ಮಾಡುತ್ತಾರೆ. ಕೊನೆಯ ದಿನವಾದ ವಿಜಯದಶಮಿ ಎಂದು ದೇವಿಯು ರಾಜರಾಜೇಶ್ವರಿಯ ದೇವಿಯ ಅವತಾರದಲ್ಲಿ ಭಕ್ತರನ್ನ ರಂಜಿಸುತ್ತಾಳೆ. ಇದೇ ದಿನ ಸಂಜೆ ಕೃಷ್ಣಾ ನದಿಯಲ್ಲಿ ರಾಫ್ಟಿಂಗ್ ಸಮಾರಂಭ ನಡೆಯುತ್ತದೆ. ಇಂದ್ರ ಕಿಲಾದ್ರಿಯ ಕನಕದುರ್ಗಮ್ಮ ಶರನ್ನವರಾತ್ರಿಯ ಉತ್ಸವವನ್ನ ವೀಕ್ಷಿಸಲು ಭಾರತದಂತ ಜನರು ತಂಡೋಪತಂಡವಾಗಿ ಆಗಮಿಸುತ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಅಮ್ಮನವರಿಗೆ ರೇಷ್ಮೆ ವಸ್ತ್ರವನ್ನ ಕೂಡ ಅರ್ಪಿಸುತ್ತದೆ. ಕನಕದುರ್ಗಮ್ಮನ ದರ್ಶನಕ್ಕೆ ಬರುವ ಭಕ್ತರು ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಅಮ್ಮನ ದರ್ಶನ ಮಾಡಿ ಮಕ್ಕಳು ಪಾಪಿಷ್ಟರಿಂದ ಕಾಪಾಡುವಂತೆ ತಾಯಿಯನ್ನ ಬೇಡಿಕೊಳ್ಳುತ್ತಾರೆ. ಅಪ್ಪಿತಪ್ಪಿ ಈ ದೇವಸ್ಥಾನದಲ್ಲಿ ಯಾರಿಗಾದರೂ ಯಾವುದೇ ಬೆಲೆ ಬಾಳುವ ವಸ್ತುಗಳಾಗಲಿ ದುಡ್ಡಾಗಲಿ ಸಿಕ್ಕರೆ ತಕ್ಷಣವೇ ಅದನ್ನ ದೇವಸ್ಥಾನದ ಹುಂಡಿಗೆ ಹಾಕಬೇಕು ಅಥವಾ ದೇವಿಗೆ ಸಮರ್ಪಣೆ ಮಾಡಬೇಕು. ಇನ್ನು ಈ ದೇವಸ್ಥಾನ ಪ್ರಾಂಗಣದಲ್ಲಿ ಯಾರಾದರೂ ಕಳ್ಳತನ ಸುಲಿಗೆ ಮಾಡಿದರೆ ಅವರಿಗೆ ಅಲ್ಲಿಯೇ ಶಿಕ್ಷೆ ಸಿಗುತ್ತದೆ ಅನ್ನುವುದಕ್ಕೆ ಹಲವಾರು ಘಟನೆಗಳು ಇಲ್ಲಿ ನಡೆದಿವೆ. ಈ ಹಿಂದೆ 2023 ನವೆಂಬರ್ 14ನೇ ತಾರೀಕು ಒರಿಸ್ಸಾ ರಾಜ್ಯದಿಂದ ಬಂದಂತಹ ಒಂದು ಕುಟುಂಬ ದೇವಸ್ಥಾನದಲ್ಲಿ ಪಿಕ್ ಪಾಕೆಟ್ ಮಾಡುವ ಕೆಲಸ ಮಾಡುತ್ತಿತ್ತು. ಆದರೆ ಅಲ್ಲಿ ನಡೆಯುವ ಪವಾಡಗಳ ಬಗ್ಗೆ ಆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಕಳ್ಳತನ ಮಾಡಿದ 5 ನಿಮಿಷದಲ್ಲಿ ಆ ಕಳ್ಳನಿಗೆ ಇಲ್ಲಿ ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಆಗಿ ನೆಲದ ಮೇಲೆ ಅಪ್ಪಳಿಸಿದ್ದ. ಆಮೇಲೆ ಗೊತ್ತಾಗಿದ್ದು ಈ ವ್ಯಕ್ತಿ ಇಲ್ಲಿ ಕಳ್ಳತನ ಮಾಡುತ್ತಿದ್ದ ಅಂತ. ಹೌದು, ಅಪ್ಪಿ ತಪ್ಪಿ ಇಂಥ ಕೆಲಸ ಇಲ್ಲಿ ಮಾಡಿದರೆ ತಕ್ಷಣ
ತಕ್ಷಣವೇ ಶಿಕ್ಷೆ ಆಗುತ್ತದೆ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಇನ್ನು ಹೇಗೆ ಇರಲಿ, ಎಲ್ಲೇ ಇರಲಿ, ಯಾವುದೇ ಸಂದರ್ಭದಲ್ಲಿ ಕಳ್ಳತನ ಸುಲಿಗೆ ಮಾಡುವುದು ತಪ್ಪು. ಅದರಲ್ಲೂ ದೇವಸ್ಥಾನ ಪ್ರಾಂಗಣದಲ್ಲಿ ಮಾಡಿದರೆ ಇಂಥ ಶಿಕ್ಷೆ ಆಗುವುದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಆಂಧ್ರ ಪ್ರದೇಶಕ್ಕೆ ಹೋದಾಗ ತಪ್ಪದೆ ವಿಜಯವಾಡದಲ್ಲಿರುವ ಕನಕದುರ್ಗ ದೇವಸ್ಥಾನವನ್ನ ಭೇಟಿ ಕೊಟ್ಟು ಅಮ್ಮನ ಆಶೀರ್ವಾದವನ್ನ ಪಡೆಯಿರಿ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.